ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಪ್ರಕರಣ. ಆಸ್ಪತ್ರೆ ಸಿಬ್ಬಂದಿ ಹಾಗೂ ಇಲಾಖೆ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ಕಲಬುರಗಿಯಿಂದ ದುಡಿಯಲು ಬಂದು ಸಾವನ್ನಪ್ಪಿದ್ದಾರೆ. ವೈದ್ಯರು ಇದ್ದಿದ್ರೆ ಇಂದು ನಮ್ಮ ತಂದೆ ಉಳಿತಾ ಇದ್ರು. ಅವರ ಮಗ ಇವತ್ತು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏನೋ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿರಲಿಲ್ಲ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯಿಂದ ದುಡಿಯಲು ಬಂದು ಸಾವನ್ನಪ್ಪಿದ್ದಾರೆ. ವೈದ್ಯರು ಇದ್ದಿದ್ರೆ ಆ ಒಂದು ಆಸ್ಪತ್ರೆಯಲ್ಲಿ ವೈದ್ಯರು ಇದ್ದಿದ್ರೆ ನಮ್ಮ ತಂದೆ ಬದುಕುಳ್ತಾ ಇದ್ರು ಅಂತ ಅವರ ಮಗ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಇವರ ಸಾವಿಗೆ ನೇರ ಹೊಣೆಯೇ ಸರ್ಕಾರಿ ಆಸ್ಪತ್ರೆ. ಸೂಕ್ತ ಕ್ರಮ ಜರುಗಿಸಿ ನಮಗೆ ಪರಿಹಾರವನ್ನ ಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಮೃತನ ಕುಟುಂಬಸ್ಥರೆಲ್ಲ ಇದೀಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇದು ಪ್ರಕರಣ ಏನಂದ್ರೆ, ನಿನ್ನೆ ರಾತ್ರಿ ಸೋಲೂರು ಬಳಿ ರಸ್ತೆಯನ್ನ ದಾಟುವಾಗ ಅಪಘಾತ ಆಗಿತ್ತು. ಸ್ಥಳೀಯ ಸೋಲೂರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲದೆ ಚಿಕಿತ್ಸೆ ಅವರಿಗೆ ದೊರಕಲಿಲ್ಲ. ಸೊ ವೈದ್ಯರಿಗಾಗಿ ಕಾದು ಸುಸ್ತಾಗಿದ್ರು. ಬಳಿಕ ನೆಲಮಂಗಲದ ಆಸ್ಪತ್ರೆಗೆ ರವಾನೆ ಆಗಿತ್ತು. ಅಷ್ಟರಾಗಲೇ ಮೃತಪಟ್ಟಿದ್ರು ಚಾಲಕ ಸಂಜೀವ್ ಕುಮಾರ್. ಇನ್ನು ಇದೇ ವಿಚಾರವಾಗಿ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ. ಕಲಬುರಗಿ ತಾಲೂಕಿನ ಯಲಗುಂಡಿ ಗ್ರಾಮದ ಸಂಜೀವ್ ಕುಮಾರ್ ಇವರು ಪಾಪ ದುಡಿಯೋದಕ್ಕೆ ಅಂತ ಬಂದಿರ್ತಾರೆ. ರಸ್ತೆ ದಾಟುವಾಗ ಅಪಘಾತ ಆಗಿರುತ್ತೆ. ತುರ್ತು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೈದ್ಯರೇ ಇರೋದಿಲ್ಲ. ಸೊ ಕಾದು ಸುಸ್ತಾಗಿ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ. ಆ ಟೈಮ್ನಲ್ಲಿ ಚಿಕಿತ್ಸೆ ಸಿಗಲೇಬೇಕಾಗುತ್ತೆ. ಅದೇನಾದ್ರೂ ಡಿಲೇ ಆದ್ರೆ ಒಂದು ಮೃತಪಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇವರು ಆ ಟೈಮನ್ನ ವೇಟ್ ಮಾಡಿಕೊಂಡು ನೆಲಮಂಗಲ ಆಸ್ಪತ್ರೆಗೆ ಹೋಗಿದ್ದಾರೆ. ಬಟ್ ಅವರು ಮೃತಪಟ್ಟಿದ್ದಾರೆ. ಸೊ ಅವರ ಒಂದು ಸಾವಿಗೆ ನೇರ ಹೊಣೆ ಈ ಸರ್ಕಾರಿ ಆಸ್ಪತ್ರೆ. ಇವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಇದೀಗ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಬ್ಬರು ಡ್ಯೂಟಿ ಹಾಕ್ಲಿಲ್ಲ, ಇಲ್ಲಿ ರೆಸ್ಪಾನ್ಸ್ ಮಾಡೋರಿಲ್ಲ. ಒಂದು ಸಾವಾಗಿದೆ ನೋಡಪ್ಪ, ತೋರ್ಸಪ್ಪ ಅಲ್ಲಿ ಬರೋಬಲ್ಲಿ ತೋರ್ಸಲ್ಲಿ. ಒಬ್ಬರು ಡ್ಯೂಟಿ ಹಾಕ್ಲಿಲ್ಲ, ಇಲ್ಲಿ ರೆಸ್ಪಾನ್ಸ್ ಮಾಡೋರಿಲ್ಲ. ನೆಲಮಂಗಲದಲ್ಲಿ ನಡೆದಂತಹ ಘಟನೆಯನ್ನು ನಿನ್ನೆ ಏನು ರಸ್ತೆಯನ್ನು ದಾಟುವಾಗ ಅಪಘಾತ ಆಗಿರುತ್ತೆ. ಬಟ್ ಅಪಘಾತ ಆದ ಮೇಲೆ ಅವರು ಅಲ್ಲಿ ಹತ್ತಿರ ಇರುವಂತಹ ಆಸ್ಪತ್ರೆಗೆ ಹೋಗಿರ್ತಾರೆ. ಬಟ್ ಅಲ್ಲಿ ವೈದ್ಯರೇ ಇರೋದಿಲ್ಲ. ಸೊ ಕಾದು ಸುಸ್ತಾಗಿ ಅವರನ್ನು ನೆಲಮಂಗಲದ ಮತ್ತೊಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲನ್ನ ಮಾಡೋದಕ್ಕೆ ಒಯ್ತಿರ್ತಾರೆ. ಬಟ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ. ಇನ್ನು ಕುದೂರು ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ. ಯಲಗುಂಡಿ ಗ್ರಾಮದ ಸಂಜೀವ್ ಕುಮಾರ್ ಸೋಲೂರಿನ ಭಾರತ್ ಗ್ಯಾಸ್ ಘಟಕದಲ್ಲಿ ಲೋಡಿಂಗ್ಗೆ ಬಂದಿದ್ರು ಚಾಲಕ. ಊಟಕ್ಕಂತ ರಸ್ತೆಯನ್ನ ದಾಟುವಾಗ ಕಲ್ಯಾಣಪುರ ಕ್ರಾಸ್ ಏನಿದೆ, ಅಪರಿಚಿತ ವಾಹನ ಇವರಿಗೆ ಡಿಕ್ಕಿ ಆಗಿರುತ್ತೆ. ಇನ್ನು ಅಪಘಾತದ ಬಳಿಕ ಆಸ್ಪತ್ರೆಗೆ ಇವರನ್ನ ಸ್ಥಳೀಯರು ಕರೆತಂದಿರ್ತಾರೆ. ಪೊಲೀಸರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡೋದಕ್ಕೆ ವೈದ್ಯರಿಲ್ಲದನ್ನ ಕಂಡು ಸ್ಥಳೀಯರು ಕೂಡ ಕುಪಿತರಾಗಿರ್ತಾರೆ. ಒಂದು ಸಾವಾಗಿದೆ ನೋಡಪ್ಪ, ತೋರ್ಸಪ್ಪ ಅಲ್ಲಿ ಬರೋಬಲ್ಲಿ ತೋರ್ಸಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ರಾವ್. ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಕಾರ್ತಿಕ್, ಯಾವ ರೀತಿ ಈ ಘಟನೆ ಆಯಿತು? ಸದ್ಯಕ್ಕೆ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಈ ಅಮಾಯಕ ಜೀವ ಬಲಿಯಾಗಿರೋದು. ಆಸ್ಪತ್ರೆಯ ಆಡಳಿತಾಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು ಸದ್ಯಕ್ಕೆ ಏನ್ ಹೇಳ್ತಿದ್ದಾರೆ? ಏನ್ ಅಪ್ಡೇಟ್ಸ್ ಇದೆ ಹೆಚ್ಚಿನ ಕಾರ್ತಿಕ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ನಿನ್ನೆ ರಾತ್ರಿ ಏನು ರಸ್ತೆಯ ಅಪಘಾತಕ್ಕೀಡಾಗುವಂತಹ ಗುಲ್ಬರ್ಗಾದ ಯಲಗುಂಡಿ ಮೂಲದ ಸಂಜೀವ್ ಕುಮಾರ್ ಎಂಬಾತನನ್ನ ಸೋಲೂರಿನ ಸರ್ಕಾರಿ ಆಸ್ಪತ್ರೆಗೆ, ಅಂದ್ರೆ ಹೆದ್ದಾರಿ ಬದಿಯಲ್ಲೇ ಇರುವಂತಹ ಸೋಲೂರಿನ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಆದ್ರೆ ಅಲ್ಲಿ ವೈದ್ಯರು ಇಲ್ಲದಿರುವುದನ್ನ ಕಂಡು ಸೂಕ್ತ ಚಿಕಿತ್ಸೆ ದೊರಕದ ಕಾರಣ ಇನ್ನು ಸ್ಥಳೀಯರು ಆಸ್ಪತ್ರೆ ಬಾಗಿಲಿಗೆ ಬೀಗ ಜಡಿದು ಆಕ್ರೋಶವನ್ನ ಹೊರಹಾಕ್ತಾರೆ. ಆ ನಂತರ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಅಂದ್ರೆ ಗಾಯಾಳುವನ್ನ ರವಾನೆ ಮಾಡ್ತಾರೆ. ಅಷ್ಟರಲ್ಲಾಗಲೇ
ಏನು ಗಾಯಾಳು ಸಂಜೀವ್ ಕುಮಾರ್ ಗಂಭೀರ ಗಾಯಗೊಂಡು ಮೃತಪಟ್ಟಿರ್ತಾರೆ. ಬಳಿಕ ಏನು ಸದ್ಯ ಈಗ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದು, ಮರಣೋತ್ತರ ಪರೀಕ್ಷೆ ಬಳಿ ಕುಟುಂಬಸ್ಥರ ಆಕ್ರಂದನ ಹೆಚ್ಚಾಗಿದೆ. ಜೊತೆಗೆ ಏನು ಸಂಜೀವ್ ಕುಮಾರ್ ಸಾವಿಗೆ ನೇರ ಹೊಣೆ ಆಸ್ಪತ್ರೆ ಸಿಬ್ಬಂದಿಯೇ ಹಾಗೂ ಇಲಾಖೆಯೇ, ಅಂದ್ರೆ ಏನು ಸರ್ಕಾರವೇ ಈ ಸಾವಿಗೆ ನೇರ ಹೊಣೆಯಾಗಿದ್ದು ಇದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡ್ಬೇಕು, ಜೊತೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಂಬಂಧಿಕರು ಹಾಗೂ ಏನು ಸ್ನೇಹಿತರು ಆಕ್ರೋಶ ಹಾಗೂ ಒತ್ತಾಯವನ್ನ ಮಾಡ್ತಿರುವಂತದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಯಾರು ಇಲ್ಲ ಇಲ್ಲಿ, ಒಂದು ಡಾಕ್ಟರ್ ಪಾಪ ಅಮಾಯಕರು ಬಲಿ ಆಗಿದ್ದಾರೆ, ಒಂದು ಸಾವು